ಡಾಕ್ಟ್ರ್ ಡಿಗ್ರಿ ತಗೊಳ್ಬೇಕ ಅದೇನೇ ಸಿಚುವೇಶನ್ ಇದ್ರು ನನ್ನ ಕೈಲಾದ ಪ್ರಯತ್ನ ಪಟ್ಟು ಒಂದು ಜೀವನ ಉಳಿಸ್ಕೋತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ ಭಾವ. ಅದೇ ಇವತ್ತು ಸೋತ್ಬಿಟ್ಟೆ. ಬಾರೋ ನಿನ್ನ ತಮ್ಮ ಅಂತೀನಿ, ಆಳ್ಬೇಡ. ಆಸ್ಪತ್ರೆ ಸಿಗದೆ ಅವಳು ಜೀವ ಹೋಗ್ಬಿಡ್ತಲ್ಲ ಅನ್ನೋ ನೋವು ನನಗೂ ಕಾಡ್ತೈತೆ. ಆದರೆ ಹಂಗಂತ ನಾವೀಗ ಹತ್ತು ಕರೆದು ಮಾಡಿದ್ರೆ ಅವಳು ವಾಪಸ್ ಬರ್ತಾಳ. ನೀನು ನಿನ್ನ ಕೈಲಾಗಿದ್ದ ಪ್ರಯತ್ನ ಎಲ್ಲ ಪಟ್ಟಿದ್ಯಾ. ಆದರೆ ನಮ್ಮೂರಿನಾಗ ಆಸ್ಪತ್ರೆ ಇಲ್ದಿರೋದು ನಿಂತೆಪ್ಪಲ್ಲ ಪಾರೋ, ನಿಂತೆಪ್ಪಲ್ಲ. ಹಿಂಗಾಗೈತೆ ಅಂದ್ಮ್ಯಾಕೆ ಬಾಕಳವಾದಕ್ಕೆ ಒಂದು ಕಾರಣ ಅಂತ ಇಟ್ಟೇ ಇರ್ತಾಳೆ. ಯೋಚನೆ ಮಾಡಬೇಡ, ಸಮಾಧಾನ ಮಾಡ್ಕೊ. ಅದೇನೇ ಆಗಿದ್ರು ಮಾಕಳವಾದಕ್ಕೆ ದಾರಿ ತೋರಿಸ್ತಾಳೆ. ಅದರಲ್ಲಿ ಒಂದು ಕಾರಣ ಯಾವುದು ಅಂತ ನಂಗೆ ಗೊತ್ತಾಯ್ತು. ಈ ಊರಿನಾಗೆ ಆಸ್ಪತ್ರೆ ಇಲ್ಲದೆ ಇರೋದು ನಿನ್ನ ತೆಪ್ಪಲ್ಲ, ನನ್ನ ತೆಪ್ಪು. ಅವತ್ತೇ ನಾನು ಕ್ಲಿನಿಕ್ ಮಾಡಿದಿದ್ರೆ ಈ ಜೀವ ಉಳಿದಿರೋದು. ಇವಾಗ ಈ ಹೆಣ್ಮಗಿನ ಮೂಲಕ ಒಂದು ಆಸ್ಪತ್ರೆ ಆಗಬೇಕು ಅನ್ನೋದು ನನ್ನ ಮನಸ್ಸಾಗೆ ಕೂತ್ಕೊಂಡೈತೆ. ಈ ಕೆಲಸ ನಾನು ಮೊದಲು ಶುರು ಮಾಡ್ತೀನಿ. ಅಲ್ಲ ಮಾವ, ಹಬ್ಬದ ದಿನ ಮನೇಲೇ ದೇವ್ರ ದೀಪ ಹಚ್ಚಿ ಬೇವು ಬೆಲ್ಲ ತಿನ್ಬೇಕು. ನೀನು ನೋಡಿದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ಯಲ್ಲ, ಅದು ನಾವಿಬ್ಬರೇ ಬಂದಿದ್ದೀವಿ. ಮೊದಲೇ ಹೇಳಿದ್ದಿದ್ರೆ ಅತ್ತೆ ಮಾವಯ್ಯ ರಮ್ಯಾನು ಕರ್ಕೊಂಡು ಬರ್ಬೋದಿತ್ತಾ? ರಮ್ಯಾ ಪಾಪ ಅದು ಎಕ್ಸಾಮ್ ಬಂತು ಅಂತ ಟ್ಯೂಷನು ಅಂತ ಯಾವಾಗಲೂ ಅಲ್ಲೇ ಇರ್ತಾನೆ. ಅದು ಅಲ್ಲದೆ ಇವತ್ತು ಹಬ್ಬದ ದಿನ, ಇವತ್ತು ಓದ್ಕೊಳ್ತಾ ಕೂತವಳೆ. ಏನು ನಮ್ಮ ಅಪ್ಪ ಹೆಂಗೆ ಹೇಳಿದ್ರೆ, ನಾನು ಎಂಡ್ರ ಜೊತೆ ಇರ್ಬೇಕಲ್ಲ, ನಾನು ಬರಬೇಕು ಅಂದ್ರೆ ನಾನು ಎಂಡ್ರು ಬರಬೇಕು ಅಂತಲ್ಲ ಆಯಿತು. ಅದಕ್ಕೆ ಬೇಡ ಅಂತೇಳಿ ಇಬ್ಬರೇ ಬಂದು ನೋಡು ಮಾಕಳನ್ನು ಬೇಡ್ಕೊಳಮ್ಮ. ಹೊಸ ವರ್ಷಕ್ಕೆ ಹೊಸ ಖುಷಿ ಬರ್ತದೆ, ಬಾ. ಅಲ್ಲ ಮಾವ, ಅತ್ತೆ ಬಂದಿದ್ದಿದ್ರೆ ನಿನ್ಗೇನು ಪ್ರಾಬ್ಲಮ್ ಆಗ್ತಿತ್ತು? ಪಾರೋ, ಈಗ ತಾನೇ ತಂಗಿ ಮದುವೆ ಎಲ್ಲ ಮುಗಿಸಿ ಹೊಸಿ ಕೂಲಾಗಿವ್ನಿ, ಈ ವಿಷಯ ಎಲ್ಲ ಬೇಕಾ? ಅತ್ತೆ ಬಂದಿದ್ದರೆ ನಿನ್ನ ತಿನ್ಕೊಂಡ್ಬಿಡ್ತಿದ್ರಾ? ಹಂಗಲ್ಲ ಪಾರೋ, ಈಗ ನೋಡು ವರ್ಷದ ಮೊದಲನೇ ದಿನ ನಾವು ಏನು ಮಾಡ್ತೀವೋ ಅದೇ ಇಡೀ ವರ್ಷ ಪೂರ್ತಿ ಆಯ್ತದಂತೆ. ಇವತ್ತು ಆ ಹೆಂಗ್ಸನ್ನ ಕರ್ಕೊಬಂದು ಜೊತೆಗೆ ಪೂಜೆ ಗೀಜೆ ಮಾಡಿದ್ರೆ ಇನ್ನೆಲ್ಲೂ ವರ್ಷ ಪೂರ್ತಿ ಹೆಂಗ್ಸಿನ ಜೊತೆನೇ ಇರಬೇಕು ಅಂತ ಬೇಡ ಅಂದೆ. ನೀ ಬಾ ಬಾ. ಅವ್ವ ಮಕ್ಕಳವ್ವ, ನಮ್ಮ ರತ್ನ ಒಂದು ಮದುವೆ ಆಗೈತೆ. ಮದುವೆ ಆಗಿ ಮಾವನ ಮನೆ ಸೇರ್ಕೊಂಡವಳೆ. ಅವಳಲ್ಲಿ ಸಂದಾಗಿ ಬಾಳ್ಬೇಕು. ನನ್ನೆಲ್ಲ ತಂಗಿರಿಗೂ ಒಳ್ಳೇದಾಗಬೇಕು. ಮಾವ, ವರ್ಷ ಪೂರ್ತಿ ಜೊತೆಲಿ ಇದ್ಬಿಡ್ಬೇಕಾಗತ್ತೆ ಅಂತ ಹಬ್ಬದ ದಿನ ಹತ್ತೆನ ಕರೆದಿಲ್ಲ ಅಲ್ವಾ? ಇರಲಿ, ನಾನು ಇದನ್ನ ಸವಾಲಾಗಿ ತಗೊಂಡು ಯುಗಾದಿಯಿಂದನೇ ಅಮ್ಮ ಮಗ ಒಂದಾಗಬೇಕು. ಹಾಗೆ ಮಾಡ್ತೀನಿ. ಇದೇ ನನ್ನ ಶಪಥ. ನಮ್ಮ ಮನೆ ದೀಪ